ಹಲೋ ವೀಕ್ಷಕರೇ, ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನಿದ್ದೀನಿ ಮಲೆನಾಡಲ್ಲಿ. ಮಲೆನಾಡಿನ ರುಚಿನೇ ರುಚಿ ಕಣ್ರಿ. ಎಷ್ಟು ಚೆನ್ನಾಗಿ ಅಡುಗೆಗಳು ಮಾಡ್ತಾರೆ ಗೊತ್ತಾ. ಆದರೆ ಒಬ್ರಿಗಿಂತ ಒಬ್ರಿಗೆ ಟೇಸ್ಟಲ್ಲಿ ಸ್ವಲ್ಪ ಆದ್ರೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಬೇರೆ ಬೇರೆಯವ್ರದ್ದು ಕೈ ರುಚಿಗಳು ಬೇರೆ ಬೇರೆ ಥರ ಇರುತ್ತೆ. ನಮ್ಮ ಆಫೀಸ್ಗೆ ಭಾರ್ಗವಿ ಅನ್ನೋರು ಕೂಡ ನಮ್ಮ ಆಫೀಸಿಗೆ ಪ್ರೊಫೈಲ್ ಕಳಿಸಿದ್ರು. ಹಾಗಾದ್ರೆ ಹೋಗೋಣ, ಭಾರ್ಗವಿ ಅವರ ಕೈ ರುಚಿ ಯಾವ ತರ ಇದೆ, ಅದು ಮಲ್ನಾಡ್ ಸ್ಪೆಷಲ್ ಅಲ್ಲಿ ಹೇಗಿರುತ್ತೆ ಅಂತ ನೀವೇ ನೋಡೋರಂತೆ. ಬನ್ನಿ. ಹಾಯ್ ಭಾರ್ಗವಿ ಅವರೇ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಮಲ್ನಾಡ್ ಹುಡುಗಿ ಅಲ್ವಾ? ಹೌದು. ಸೊ ನೀವು ನಮ್ಮ ಆಫೀಸಿಗೆ ಪ್ರೊಫೈಲ್ ಕಳಿಸಿದ್ರಾ? ಹೌದು. ಖುಷಿ ಆಗ್ತಾ ಇದೆಯಾ? ಬೆಂಗಳೂರಿಂದ ಮಲ್ನಾಡ್ಗೆ ನಿಮ್ಮ ಅಡುಗೆ ಟೇಸ್ಟ್ ಮಾಡಕ್ ನಾನು ಬಂದಿದ್ದೀನಿ. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅಂತ ಅನಿಸ್ತಾ ಇದೆ. ಭಯ ಆಗ್ತಾ ಇಲ್ವಾ? ಇಲ್ಲ. ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನಿದ್ದೀನಿ. ಇಲ್ಲ, ಹಾಗೇನಿಲ್ಲ. ಹಾಗೇನು ಇಲ್ವಾ? ಇಲ್ಲ, ನೀವು ಕೂಡ ನಮ್ಮವರೇ, ಆ ಥರ ಭಯ ಏನೂ ಇಲ್ಲ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಯಾರು ಇವರೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇವರು ನಮ್ಮ ಯಜಮಾನ್ರು ರಾಘವೇಂದ್ರ ಅಂತ. ನಮಸ್ತೆ. ಇವರು ನಮ್ಮ ಮಾವ ರಾಮಚಂದ್ರ ಅಂತ. ನಮಸ್ತೆ. ಅವರು ನಮ್ಮ ಅತ್ತೆ ಸರಸ್ವತಿ ಅಂತ. ನಮಸ್ತೆ. ಅವನು ನನ್ನ ಮಗ ಧ್ರುವ ಅಂತ. ಹಾಯ್. ಇವರು ನಮ್ಮ ಪಕ್ಕದ ಮನೆಯವರು ಜಯಲಕ್ಷ್ಮಿ ಅಂತ. ಹಾಯ್. ತುಂಬಾ ಖುಷಿ ಆಗ್ತಾ ಇದೆ ಮಲೆನಾಡಲ್ಲಿ ನಿಮ್ಮೆಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಭಾಗ್ಯ ಕೊಟ್ಟಿದ್ದಕ್ಕೆ. ಸೊ ಅಡುಗೆ ಚೆನ್ನಾಗಿ ಮಾಡ್ತೀರಾ? ಹೌದು, ಚೆನ್ನಾಗಿ ಮಾಡ್ತೀನಿ. ನಾನು ಸ್ಪೆಷಲ್ ಆಗಿ ಮಾಡ್ಕೊಡ್ತೀರಾ ಮಲೆನಾಡು ಡಿಶಸ್? ಓಕೆ, ಮಾಡ್ಕೊಡೋಣ. ಮಾಡ್ಕೊಡ್ತೀರಾ? ಹೌದು. ಹೋಗೋಣವಾ? ಹೋಗೋಣ. ಅಡುಗೆ ಮಾಡೋಣವಾ? ಮಾಡೋಣ, ಬನ್ನಿ ಹೋಗೋಣ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ. ಭಾರ್ಗವಿ ಅವರೇ, ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಿದೆ. ದಿನ ನಾವು ಅಡುಗೆ ಮನೆ ಕಡೆ ಹೋಗ್ತಾ ಇದ್ವಿ, ಇವತ್ತು ನಮ್ಮನೆ ಕಡೆಗೆ ಅಡುಗೆ ಮನೆ ಬರ್ತಾ ಇದೆಯಲ್ಲ, ತುಂಬ ಖುಷಿ ಅನಿಸ್ತಿದೆ. ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರಿ? ನಾವು ಅಡುಗೆ ಮನೆನೇ ತಂದ್ಬಿಟ್ಟಿದೀವ? ಹೌದು. ನನ್ಗಂಗ ಅನ್ಸ್ತಲ್ವಲ್ಲ? ಅಡುಗೆ ಮನೆ ಪಾತ್ರೆ ನಿಮ್ದೇ, ಸ್ಟವ್ ನಿಮ್ದೇ, ಇದು ಬಾಂಡ್ಲಿ ಜಗ್ಗೆಲ್ಲ. ಇವತ್ತು ಅಡುಗೆ ಮನೆ ತರ ಸುವರ್ಣ ಪ್ಲಸ್ ಅವ್ರ ಅಡುಗೆ ಮನೆ ಕಡೆನೆ ಫುಲ್ ಈ ಕಡೆ ಬಂದ್ಬಿಟ್ಟಿದಲ್ಲ. ನಿಮ್ಮ ಟೀಮ್ ನೋಡಿ ಎಷ್ಟೊಂದು ಜನ ಇದಾರಲ್ವಾ? ಹೌದು. ಹಾಗಾಗಿ ನಿಮ್ಮ ಸುವರ್ಣ ಪ್ಲಸ್ ಅಡುಗೆ ಮನೆ ಕಡೆ ಫುಲ್ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದೆ. ಬೆಂಗಳೂರಿಂದ ಬಂದಿದ್ದೀವಿ. ಹಾ, ಮತ್ತೆ ಮಲ್ನಾಡಿಗೆ ಬಂದಿದ್ದೀರಾ? ಮಲ್ನಾಡಿಗೆ ಬಂದಿದ್ದೀವಿ. ಹೌದು. ಮಲ್ನಾಡ್ ಹುಡುಗಿರ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀರಾ. ಮಲ್ನಾಡ್ ಹುಡುಗಿರೋ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದೀರಲ್ರಿ? ಇರ್ಲೇಬೇಕಲ್ಲ, ಮಲ್ನಾಡ್ ಹವಾ ಆಗಿದೆ ಅಲ್ವಾ? ಸೂಪರ್. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತದೆ. ಹೌದು. ಮುಂಚೆ ಯಾವತ್ತಾದ್ರೂ ಕ್ಯಾಮ್ರಾ ಫೇಸ್ ಮಾಡಿದ್ರಾ? ಮಾಡಿದ್ರಾ? ಅಡುಗೆ ಮಾಡಿದ್ರಾ? ಡಾನ್ಸ್ ಮಾಡಿದ್ರಾ? ಅಡುಗೆ ಮಾಡಿರ್ಲಿಲ್ಲ, ಆಕ್ಟ್ ಮಾಡಿದ್ದೆ. ಆಕ್ಟ್ ಅಂದ್ರೆ ಒಂದು ಸೀರಿಯಲ್ ಅಲ್ಲಿ ಟೈಟಲ್ ಸಾಂಗ್ಗೆ ಒಂದ್ಸಲಿ ಇದೇ ತರ ಶೂಟಿಂಗ್ ಇತ್ತು. ಆವಾಗ ಡ್ಯಾನ್ಸ್ಗೆ ಕರೆದ ಇದ್ರು, ಹೋಗಿದ್ದು. ಹೌದಾ? ನೀವು ಡ್ಯಾನ್ಸರಾ? ಡ್ಯಾನ್ಸರ್ ಅಂತ ಏನಲ್ಲ, ಅದು ಒಂದು ಹಾಬಿ ಇದೆ, ಮಾಡ್ತೀನಿ. ಡ್ಯಾನ್ಸ್ ಮಾಡ್ತೀರಾ? ಯಾವ ತರ ಡ್ಯಾನ್ಸ್ ಮಾಡ್ತೀರಾ? ಫ್ಯೂಷನ್ ತರ. ಫ್ಯೂಷನ್, ಫಿಲ್ಮಿ, ಫೋಕ್ ಮಿಕ್ಸೆಡ್. ಓ, ಭಾರ್ಗವಿ ಅವರು ಡಾನ್ಸರು. IPS ಅಂತ ಅನ್ಕೊಂಡಿದ್ದೆ. ಇಲ್ಲ, ಡಾನ್ಸರ್ ನೀವು. IPS ಅಲ್ಲ, IPS ಅಲ್ಲ, ಡಾನ್ಸರ್. ಡ್ಯಾನ್ಸರ್ ಅಂತ ಏನಲ್ಲ, ಅದು ಒಂದು ಹಾಬಿ ಇದೆ. ಹಾಬಿ ಇದೆ. ಹೌದು. ಹೌಸ್ ವೈಫ್ ಆಗಿದ್ದೀನಿ. ಅದ್ರ ಜೊತೆಗೆ ಅವಕಾಶ ಸಿಕ್ಕಾಗ ಮಾಡ್ತೀನಿ. ಹೌಸ್ ವೈಫ್ ಅಂದ್ರೆ ಆಬ್ವಿಯಸ್ಲಿ ಫ್ರೀ ಇರ್ತೀರಾ, ಕೆಲ್ಸಕ್ಕೆ ಹೋಗಲ್ಲ? ಇಲ್ಲ, ಹಾಗೇನಿಲ್ಲ, ಫ್ರೀ ಅಂತ ಏನಿಲ್ಲ. ಮನೆ ಕೆಲಸಗಳನ್ನ ಬಿಟ್ಟು. ಹಾ, ಹೌದು ಅಲ್ವಾ? ಅದೊಂದು ಹಾಬಿ ತರ. ಹೌಸ್ ವೈಫ್ ಅಲ್ಲ, ಅದು ಒಂದಿದೆ ನನಗೆ. ಅದು ಒಂದಿದೆ. ಸೊ ಬಿಟ್ಟು ಬೇರೆ ಬೇರೆ ಏನೇನು ಹಾಬೀಸ್ ಇದೆ? ಬೇರೆ ಅಂದ್ರೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಹಾಗಾಗಿ ಹೊರಗಡೆ ಹೋಗ್ತಾ ಇರ್ತೀನಿ. ಮೀಟಿಂಗ್ಸ್, ಹೌದು, ಟ್ರೈನಿಂಗು, ಮೀಟಿಂಗು ಎಲ್ಲ ಇರುತ್ತೆ. ಯಾವ ತರ ಟ್ರೈನಿಂಗ್ಸ್? ಟ್ರೈನಿಂಗ್ ಅಂದರೆ ಇವಾಗ ಮಹಿಳೆ ಸಬಲೀಕರಣ ಅಂತ ಹೇಳ್ತಾರಲ್ಲ, ಆ ಥರದ್ರಲ್ಲಿ ತುಂಬ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಫ್ರೀ ಟ್ರೈನಿಂಗ್? ಹೌದು, ಹಾಂ, ಫ್ರೀ ಟ್ರೈನಿಂಗ್. ಟೇಲರಿಂಗ್, ಬ್ಯೂಟಿಷಿಯನ್ ಆ ಥರ ಏನೂ ಇಲ್ಲ. ಆದರೆ ಒಂದು ಸಮಾಜದಲ್ಲಿ ಒಬ್ಬಳು ಮಹಿಳೆ ಬದುಕಬೇಕು ಅಂದರೆ ಅವಳಿಗೆ ಯಾವ್ಯಾವ ಥರ ಬೇಕು, ಬೇಸಿಕ್ ನೀಡ್ಸು. ಅವ್ರಿಗೆ ಈಗ ಫುಡ್, ಶೆಲ್ಟರ್, ಕ್ಲಾತ್ ಹೇಗೆ ಕೊಡ್ತಾರೋ ಆ ಥರದ್ರೆ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಹೇಗೆ ಮಾಡ್ಬೋದು, ಅಂದರೆ ಅವ್ರಿಗೆ ಏನು ಸವಲತ್ತನ್ನು ಒದಗಿಸ್ಬೋದು ಅಂತ ಅವ್ರು ಹೇಳ್ಕೊಡ್ತಾರೆ. ಆದರೆ ಆ ಥರ ನಮ್ಮನ್ನು ಟ್ರೈನ್ ಮಾಡಿ ಇದು ಮಾಡ್ತಾರೆ. ಅವಾಗ ನಮಗೆ ಪಂಚಾಯತಿಲಿ ಬಂದಿರತಕ್ಕಂಥ ಸೌಲಭ್ಯವನ್ನು ನಾವು ಅವ್ರಿಗೆ ಕೊಡ್ತೀವಿ ಅಷ್ಟೇ. ನೀವು ಕೊಡ್ತೀರಾ? ಹೌದು, ಕೊಡ್ತೀವಿ. ಹೇಳ್ರಿ. ಮನೆ ಕೊಡ್ತೀವಿ. ಆಮೇಲೆ ಅವ್ರಿಗೆ ಕೆಲವೊಂದು ಬಂದಿರುತ್ತೆ, ಈ ವರ್ಷದ ಅದು ಸವಲತ್ತುಗಳಿದ್ದಾವೆ ಅಂತ. ಅಂದರೆ ಹೆಚ್ಚಾಗಿ ಇದು ಏನು
ಜುಲೈ ಮಂತ್ ಅಲ್ವಾ? ಹೌದು. ಜುಲೈ ಆಗಸ್ಟ್ ಅಲ್ಲಿ ನಾನು ಇಲ್ಲಿ ಇರ್ತೀನಪ್ಪ, ನಂಗೊಂದು ಮನೆ ಬೇಕು. ಹೌದಾ? ಫುಡ್ ಶೆಲ್ಟರ್ ಕ್ಲೋಸ್ ಅಲ್ವಾ, ಇದಕ್ಕಿಂತ ಏನ್ ಬೇಕು? ನೀವು ಇಲ್ಲಿ ಇದೆಲ್ಲ ಬಿಟ್ಬಿಡ್ತೀನಿ, ಆಂಕರಿಂಗ್ ಎಲ್ಲ ಬೇಡಪ್ಪ. ನನ್ಗೂ ಹಳ್ಳಿ ಸಿಟಿ ಜೀವನ ನೋಡಿ ನೋಡಿ ಬೇಜಾರಾಗಿದೆ. ಹಳ್ಳಿಗೆ ಬರ್ತೀನಿ, ನೀವು ಮನೆ ಕೊಡ್ತೀರಾ ಅಂದ್ರೆ ಅದಕ್ಕಿಂತ ಬೇಕಾ? ಹೌದಾ? ಅಲ್ಲಿ ಐಡೆಂಟಿ ಕಾರ್ಡ್ ಬಿಟ್ಟು ಇಲ್ಲಿಗೆ ಬಂದ್ರೆ ಕೊಡಿಸ್ತೀವಿ. ಬೆಂಗಳೂರಲ್ಲಿ ನಿಮ್ಮ ಎಲ್ಲ ಏನು ಪಾಸ್ಪೋರ್ಟ್ ಎಲ್ಲ ಅಲ್ಲಿ ಸ್ಟಾಪ್ ಅದೆಲ್ಲ ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಆಯ್ತು ನೋಡು, ಬಂದ್ಬಿಟ್ಟು ಇಲ್ಲಿ ನಾವು ಕೊಡಿಸ್ತೀವಲ್ಲ, ಕಾಯಬೇಕು. ಇಲ್ಲಿ ಏನ್ ಕೊಡಿಸ್ತೀರಾ ನೀವು? ನಿಮ್ಗೆ ಮನೆ ಬೇಕು ಅಂದ್ರೆ ಮನೆ ಬೇಕು. ಫಸ್ಟ್ ಮನೆ ಆಗ್ಬೇಕು. ಫಸ್ಟ್ ಮನೆ ಗೋಡೆ ಬೇಡ, ನಂಗೆ ಡ್ಯೂಪ್ಲೆಕ್ಸ್ ಮನೆ ಬೇಕು. ಡ್ಯೂಪ್ಲೆಕ್ಸ್ ಅದ್ರಲ್ಲಿ AC ಇರ್ಬೇಕು, ಆಮೇಲೆ ಫುಲ್ ಟೈಲ್ಸ್, ಮಾರ್ಬಲ್ ಟೈಲ್ಸ್ ಇರ್ಬೇಕು. ಬೇಡಿಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಫುಲ್ ಫರ್ನಿಶ್ಡ್ ಆಗಿರ್ಬೇಕು ಮನೆ, ಓಪನ್ ಕಿಚನ್, ಓಕೆ, ಎಲ್ಲಾ ಸೌಲಭ್ಯ ಅದ್ರಲ್ಲಿ ಇರ್ಬೇಕಪ್ಪ. ದೊಡ್ಡ ಫ್ಲಾಟ್ ಅಂಡ್ ಟಿವಿ ಬೇಕು. ಓಕೆನಾ? ಓಕೆ. ಸೊ ಅಡ್ಗೆಗೆ ಬರೋಣ. ಓಕೆ. ನನ್ಗೋಸ್ಕರ ಇವಾಗ ಸ್ಪೆಷಲ್ ಆಗಿ ಮಲೆನಾಡು ಡಿಶ್ ಏನ್ ಮಾಡ್ಕೊಡ್ತಿದ್ದೀರಾ? ಧಾರದ ಕಾಯಿ ಸಾಸಿವೆ. ಧಾರದ ಕಾಯಿ ಸಾಸಿವೆ ಅಂದ್ರೆ? ಧಾರದ ಕಾಯಿ ಅಂದ್ರೆ ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಿ, ನಕ್ಷತ್ರ ಹಣ್ಣು ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಧಾರದ ಕಾಯಿ ಅಂತ ಕರಿತೀವಿ. ಅದ್ರದ್ದು ಸಾಸಿವೆ ಮಾಡ್ತಾ ಇದ್ದೀನಿ. ಧಾರದ ಕಾಯಿ ಸಾಸಿವೆ. ಓಕೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ಇದಕ್ಕೆ ಧಾರದ ಕಾಯಿ ಅಂತೀವಿ, ಬೆಲ್ಲ, ಕಾಯಿ ತುರಿ, ಒಣಮೆಣಸು, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಎಣ್ಣೆ, ಕರಿಬೇವು, ಜಿರಿಮೆಣಸು, ಕಲ್ಲುಪ್ಪು. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ? ಫಸ್ಟು ಬಾಣಲಿಯಲ್ಲಿ ಒಂದು ಸ್ವಲ್ಪ ನೀರನ್ನು ಕುದಿಯೋಕೆ ಇಟ್ಕೊಳ್ಬೇಕು. ಅದು ಬಿಸಿ ಆಗೋಷ್ಟೊತ್ತಿಗೆ ನಾವು ಇದನ್ನು ಕಟ್ ಮಾಡಿ ಅದಕ್ಕೆ ಹಾಕಿದ್ರೆ ಸರಿ ಆಗುತ್ತೆ. ಆಮೇಲೆ ನೀರು ಇಟ್ಕೊಳ್ಳೋಣ, ಆಮೇಲೆ ಅದನ್ನ ಕಟ್ ಮಾಡಿ ಹಾಕೋಣ. ಅದಕ್ಕೂ ಮುಂಚೆ ಒಂದೆರಡು ಲೈನ್ ಹಾಡಾಡ್ಬೇಕಪ್ಪ ನನಗೆ. ಹರಿನಾರಾಯಣ 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 ಏನು ಮನವೇ ನಾರಾಯಣನೆಂಬ ನಾಮದ ಬೀಜವ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ಹರಿನಾರಾಯಣ 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 ಏನು ಮನವೇ ಏನು ಮನವೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ? ಈಗ ಬಾಣಲೆಯಲ್ಲಿ ನೀರು ಇಟ್ಕೊಳ್ಬೇಕು. ಬಾಣಲಿಯಲ್ಲಿ ನೀರು. ಬಾಣಲಿ ಇಟ್ಕೊಂಡೆ. ಸ್ವಲ್ಪ ನೀರು ಹಾಕಬೇಕು ನೋಡಿ. ಸಾಕು ಸಾಕಾ? ಹಾಂ ಸಾಕು. ನೀರು ಕಾಯ್ಬೇಕಲ್ವಾ? ಹೌದು. ಅಷ್ಟೊಂದು ಬ್ರೇಕ್ ತೊಗೊಂಬಿಡೋಣ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಭಾರ್ಗವಿ ಅವರು ಎಷ್ಟು ಚೆನ್ನಾಗಿ ಹಾಡಾಡಿದ್ರು ಅಂತ. ಪಾಪ ಅವರು ನೀರು ಕುಡಿಲಿ, ಸ್ವಲ್ಪ ಬ್ರೇಕ್ ಕೊಡೋಣ. ಜೊತೆಗೆ ನೀರು ಬೇರೆ ಕಾಯಬೇಕು. ಅಷ್ಟರಲ್ಲಿ ನೀವು ಒಂದು ಸಣ್ಣ ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ. ಓಕೆ ಭಾರ್ಗವಿ ಅವರೇ, ನೀರು ಕುಡಿದ್ರಾ? ಹೌದು. ರೆಸ್ಟ್ ತಗೊಂಡ್ರಾ? ನೀರು ಕಾಯ್ತಾ? ಕಾಯ್ತಾ ಇದೆ ಅಲ್ವಾ? ಅಷ್ಟರಲ್ಲಿ ಕಟ್ ಮಾಡ್ಕೊಳ್ಳೋಣ. ಹೌದು, ಕೊಡಿ. ಇದು ಯಾವ ಶೇಪು ಮಾಡೋದೇ ಬೇಡ ಅಲ್ವಾ? ಸುಮ್ಮನೆ ಕಟ್ ಮಾಡ್ಕೊಂಡ್ರೆ ಅದೇ ಸ್ಟಾರ್ ಶೇಪ್ ಬರೋದು. ನೀರು ಕುಡ್ತಾ ಇದೆ. ಹಾಕ್ಬಿಟ್ಟು ಹಾಕ್ಲಾ? ಇನ್ನೊಂದು ಸ್ವಲ್ಪ ಬೇಯಬೇಕು. ಓಕೆ. ಇದು ಆಲ್ರೆಡಿ ಸಾಫ್ಟ್ ಇದೆ ಅಲ್ಲ, ಬೇಗ ಹೆಂಗೆ ಗೊತ್ತಾಗುತ್ತೆ? ಅದನ್ನ ಕೈಯಲ್ಲಿ ಹೀಗೆ ಮುಟ್ಟು ನೋಡಿದ್ರೆ ಸ್ವಲ್ಪ ಮೆದು ಬರುತ್ತೆ. ನೋಡ್ಬೇಕಾ? ಕೈ ಅದ್ರೊಳಗೆ ಹಾಕೋದು ಬೇಡ. ಮತ್ತೆ ಅದನ್ನ ಸ್ಪೂನಲ್ಲಿ ಎತ್ತಿ ಹೀಗೆ ನೋಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಗೊತ್ತೇ ಇರಲಿಲ್ಲ. ಹೌದಾ? ನೀವು ಮನೆಯಲ್ಲಿ ಅಡುಗೆ ಮಾಡಲ್ಲ ಅಲ್ಲ? ಆಂಕರಿಂಗ್ ಹಾಗಂದ್ರೆ ನಿಮ್ಗಿಂತ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಹೌದು. ಎಲ್ಲ ಥರದ ಅಡುಗೆ ನೋಡ್ತೀನಿ, ಎಲ್ಲ ಊರಿಂದು, ಎಲ್ಲ ಊರು ಎಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಕುದಿತಾ ಇದೆಲ್ಲ? ಹೌದು, ಕುದಿತಾ ಇದೆ. ಇನ್ನೂ ಒಂಚೂರು ಕುದಿಬೇಕು. ಹಾಂ, ಉಪ್ಪು ಬೆಲ್ಲ ಖಾರ ಹಾಕ್ಕೊಳ್ಬೋದು ನಾವು. ಹಾಕೊಳ್ಳೋಣ. ಹಾಂ, ಕಲ್ಲುಪ್ಪು. ಕಲ್ಲು ಉಪ್ಪ? ಹಾಂ, ಸಾಕಾ? ಸಾಕಾ?
ಕಲ್ಲುಪ್ಪೇನ ಜಾಸ್ತಿ ಯೂಸ್ ಮಾಡೋದು ಮಲೆನಾಡು ಕಡೆ? ಹೌದು, ಕಲ್ಲುಪ್ಪು ಯೂಸ್ ಮಾಡ್ತೀವಿ. ಅನ್ನಕ್ಕೂ? ಅನ್ನಕ್ಕೆ ಅಲ್ಲ ಇಲ್ಲ, ಅನ್ನಕ್ಕೆ ಹಾಕೊಳ್ಳೋದು. ಅನ್ನಕ್ಕೆ ಅನ್ಸುತ್ತೆ. ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸ್ತಾರಲ್ವಾ ಕೆಲವರು, ಯೂಸ್ ಮಾಡ್ತೀವಿ. ಇಲ್ಲ, ನಾವು ಅದನ್ನ ಅಂದ್ರೆ ನಮ್ಮ ಅಕ್ಕಿನೇ ಬೇರೆ, ಸ್ವಲ್ಪ ನಾವು ಜಡ್ಡ ಅಕ್ಕಿ ಅಂದ್ರೆ ಕೆಂಪು ಅಕ್ಕಿ ಯೂಸ್ ಮಾಡಿದ್ರೆ ಅದರಲ್ಲೇ ರುಚಿ ಇರುತ್ತೆ. ಹಾಗಾಗಿ ನಾವು ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸೋದು ಬೇಡ ಆಗುತ್ತೆ. ತುಂಬಾ ಬಿಳಿ ಅಕ್ಕಿ ಆದ್ರೆ ಅದಕ್ಕೆ ಉಪ್ಪು ಹಾಕ್ಬೇಕಾಗತ್ತೆ, ಅದು ಸಪ್ಪೆ ಇರುತ್ತಲ್ಲ. ಹೌದು. ಉಪ್ಪು, ಬೆಲ್ಲ ಹಾಕೋಣ. ಮೇನ್ ಡಿಶ್, ಮೇನ್ ಇಂಗ್ರೀಡಿಯೆಂಟ್ ಬೆಲ್ಲ. ಬೆಲ್ಲ ಅದು ಸ್ವಲ್ಪ ಹುಳಿ ಬರುತ್ತೆ, ಹಾಗಾಗಿ ಬೆಲ್ಲ ಜಾಸ್ತಿ ಬೇಕು. ಹೌದು ಹೌದು ಹೌದು, ಕರೆಕ್ಟ್. ಎಲ್ಲದಕ್ಕೂ ಹುಳಿ ಬಂದೇ ಬರುತ್ತೆ. ಹೌದು. ಸೊ ಬೆಲ್ಲ ಬೇಕೇ ಬೇಕು, ವಿದೌಟ್ ರೀಸನ್ ಬೆಲ್ಲ ಬೇಕು. ನೋಡಿ ಅಪ್ಪ, ನಾನು ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಇಷ್ಟ ಸ್ವೀಟಲ್ಲಿ ಸ್ವಲ್ಪ ಒಂದು ಕೈ ಜಾಸ್ತಿ. ನಾವು ಚೂರು ಅಷ್ಟು ಬೇಡ, ಇನ್ನೊಂದು ಸ್ವಲ್ಪ. ಹಾಂ, ಸಾಕು ಸಾಕು ಸಾಕಾ? ಹಾಂ, ಸಾಕು. ಇದು ಜೀರಿಮೆಣಸು ಹಾಕ್ಬೇಕು. ಅದೇನದು ಆ್ಯಕ್ಚುಲಿ ಎಷ್ಟು ಸಣ್ಣ ಸಣ್ಣಕ್ಕಿದೆ? ಅದು ಇರೋದೇ ಹಾಗೆ, ಅದು ಜೀರಿಗೆ ಕಾಳು ಥರ ಇರುತ್ತೆ, ಅದಕ್ಕೆ ಜೀರಿಮೆಣಸು ಅಂತಾರೆ. ಜಿರಿ ಮೆಣಸು ಅಂದರೆ ಮೆಣಸಿನ್ಕಾಯಿ? ಅದು ಮೆಣಸಿನ್ಕಾಯಿನೇ, ಹಸಿಮೆಣಸು ಉದ್ದಕ್ಕೆ ಇರುತ್ತೆ. ಬಟ್ ಇದು ಜೀರಿಮೆಣಸು, ಉರಿ ಮೆಣಸು ಅಂತಾರೆ, ಗಾಂಧಾರಿ ಮೆಣಸು ಅಂತಲೂ ಹೇಳ್ತಾರೆ. ಅದೇ ನಾವು ಸಾಧಾರಣ ಮಲೆನಾಡಲ್ಲಿ ಇದನ್ನು ಜೀರಿಮೆಣಸು ಅಂತೀವಿ. ನಮ್ಮ ಮನೆಯಲ್ಲಿ ಸುತ್ತಮುತ್ತ ಬೆಳೆದಿರುತ್ತೆ, ತೋಟದಲ್ಲಿ. ಬೆಳೆದಿದ್ದೀರಾ ಇದನ್ನ? ತಾನಾಗೆ ಬೆಳ್ಕೊಳ್ಳುತ್ತೆ. ಇದು ಹಣ್ಣು ಕೆಂಪು ಬಣ್ಣ ಬರುತ್ತೆ. ಈ ಹಣ್ಣನ್ನ ಹಕ್ಕಿಗಳು ತಿಂತವೆ. ತಿಂದು ಬಿಟ್ಟಿರೋದು? ಹಾ, ತಿಂದು ಬಿಟ್ಟು ಅಲ್ಲಿ ಇಲ್ಲಿ ಹಾಕಿರೋದನ್ನ ಅಲ್ಲಲ್ಲೇ ಗಿಡ ಹುಟ್ಕೊಳ್ಳುತ್ತೆ. ಹೌದು. ಸೊ ಹಕ್ಕಿ ನಿಮ್ಮ ಮನೆ ಮುಂದೆ ತಿಂದು ಬಿಟ್ಟಿತ್ತಾ? ಹೌದು, ತಿನ್ನತ್ತೆ. ಯಾವ ಹಕ್ಕಿ? ನಾವಿಲ್ಲಿ ಅದಕ್ಕೆ ಜುಟ್ಟು ಹಕ್ಕಿ ಅಂತೀವಿ, ಕೋಡ್ ಹಕ್ಕಿ ಅಂತೀವಿ. ಅದು ಹಾಕಿ ತಲೆ ಮೇಲೆ ಒಂದು ಕೆಂಪು ಜುಟ್ಟಿರುತ್ತಾ? ಹೌದು. ರಬ್ಬರ್ ಬ್ಯಾಂಡ್ ಹಾಕೊಂಡಿರ್ತಾ ಜುಟ್ಟಿಗೆ? ರಬ್ಬರ್ ಬ್ಯಾಂಡ್ ನಾನು ಅಷ್ಟೆಲ್ಲ ಅಬ್ಸರ್ವ್ ಮಾಡಲಿಲ್ಲ, ಯಾಕೆ ತೀರಾ ಹತ್ರ ಹೋದ್ರೆ ಹಾರೋಗತ್ತಲ್ವಾ. ಕರೆಕ್ಟ್. ಸೊ ಎಷ್ಟು ಹಾಕಿ ಬೆಂದಿದೆ ಇದು? ಅದೊಂದು 3 ಹಾಕಿ. 3 ಅಥವಾ 4 ಖಾರ ಇರುತ್ತಲ್ಲ? ಹೌದು, ಖಾರ ಇರುತ್ತೆ. 4 ಹಾಕಿ. ಅಪ್ಪ, ಅಂದ್ರೆ ಕಟ್ ಮಾಡಿಲ್ಲ ಅಲ್ವಾ? ಅದು ಕಟ್ ಮಾಡಿದ್ರೆ ತೊಂದರೆ ಇಲ್ಲ, ಬೇಯುತ್ತೆ ಅದು. ಹಾಂ, ನೀರೆಲ್ಲ ಇಂಗೋ ಅಷ್ಟು ಇಲ್ಲ, ಇಂಗು ಅಷ್ಟೇನು ಬೇಡ, ಅದು ಬೆಂದರೆ ಸಾಕು. ಅದು ಇವಾಗ ತಣ್ಣಗಾಗಬೇಕು. ತಣ್ಣಗಾಗಬೇಕು. ಹೌದು. ಸೊ ನಿಮ್ಮ ಮಲೆನಾಡು ಬಗ್ಗೆ ಹೇಳಿ ಸ್ವಲ್ಪ ನಮಗೆ. ಮಲೆನಾಡು, ಮಳೆನಾಡು, ತುಂಬ ಚಂದದ ನಾಡು. ಎ ಸಿ ಇದ್ದಾಗಿರುತ್ತೆ. ಮಳೆಗಾಲದಲ್ಲಿ ತುಂಬ ಮಳೆ ಬರುತ್ತೆ, ಬೇಸಿಗೆನಲ್ಲಿ ಬಿಸಿಲು ಹದವಾಗಿ ಬರುತ್ತೆ. ತುಂಬ ನಿಮ್ಮ ಬೆಂಗಳೂರಿಗೆ ಹೋಲಿಸಿದ್ರೆ ನಮ್ಮ ಕೂಲಾಗಿರುತ್ತೆ. ಮಲೆನಾಡಲ್ಲಿ ಇದೆ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ಕೊಳ್ತೀವಿ ಇದೇ ಥರದ್ದು. ಆಮೇಲೆ ಹೆಚ್ಚಾಗಿ ನಾವು ತರಕಾರಿಗಳನ್ನೆಲ್ಲ ಹೊರಗಡೆಯಿಂದ ಅಂಗಡಿದು ಕೊಂಡ್ಕೊಳ್ಳೋದು ಸ್ವಲ್ಪ ಕಮ್ಮಿ, ನಾವು ಮನೆಯಲ್ಲೇ ಬೆಳ್ಕೊಳ್ತೀವಿ. ಹೌದು. ಎಳೆ ಸೌತೆ, ಆಮೇಲೆ ಕುಂಬಳಕಾಯಿ, ಇನ್ನೊಂದು ಸಿಹಿ ಕುಂಬಳ, ಅದನ್ನು ಬೆಳಿತೀವಿ. ಸೋರೆಕಾಯಿ ಬೆಳ್ಕೊಳ್ತೀವಿ ಮನೆಯಲ್ಲಂದರೆ. ಆಮೇಲೆ ಈ ಮಳೆಗಾಲ ಸೀಸನ್ನಲ್ಲಿ ಬೀನ್ಸ್ ಹಾಕ್ತೀವಿ ಮನೆಯಲ್ಲಿ. ಹಾಗಾಗಿ ನಾವೇ ಬೆಳೆದ ತರಕಾರಿ ಚೆನ್ನಾಗಿರುತ್ತೆ. ಅದೇ ಈ ಥರ ಮಲೆನಾಡು ಅಂದರೆ ಈ ಹಪ್ಪಳ ಫೇಮಸ್ಸು. ಮಲೆನಾಡು ಹಲಸಿನಕಾಯಿ ಹಪ್ಪಳ. ಬೇಸಿಗೆನಲ್ಲಿ ಹಲಸಿನಕಾಯಿ ಬೆಳೆಯುತ್ತೆ. ಹಲಸಿನಕಾಯಿ ನಮ್ಮ ಮನೇಲಿ ನಮ್ಮ ಮನೆ ಮಟ್ಟಿಗೆ ಎಷ್ಟು ಬೇಕೋ ಮಳೆಗಾಲಕ್ಕೆ ಆಗುವಷ್ಟು ಆಗಿ. ಆಮೇಲೆ ಈ ಅಡಿಕೆ ಮಲೆನಾಡಲ್ಲಿ ಜಾಸ್ತಿ. ಅಡಿಕೆ ಎಲ್ಲ ಸೀಸನ್ನಲ್ಲಿ ಫುಲ್ ನಾವು ಮನೆಯಲ್ಲೇ ಅಂದರೆ ಎಲ್ಲ ಪ್ರೋಸೆಸ್ಗಳನ್ನು ಬೆಳಿತೀವಿ, ಅದನ್ನು ಬೇಯಿಸ್ತೀವಿ ನಾವೇ ಅದನ್ನು ಅಡಿಕೆಗೆ ಚಪ್ರ ಮಾಡ್ತೀವಿ. ಮನೆ ಮುಂದೆ ಎಲ್ಲರ ಮನೆಯಲ್ಲೂ ಸಾಧಾರಣ ಕಲ್ಕಂಬ ಅಡಿಕೆ ಚಪ್ರ ಇರುತ್ತೆ. ಓಕೆ. ಅದನ್ನು ಒಂದು 3 ತಿಂಗಳು ಅಥವಾ 3 ರಿಂದ 4 ತಿಂಗಳು ಹಿಡಿಯುತ್ತೆ ಅಡಿಕೆ ಬೆಳೆಯ. ಅದನ್ನು ಸುಲಿದು ಅಂದರೆ ಬೇಯಿಸಿ ಒಣಗಿಸಿ ಎಲ್ಲ ಅಷ್ಟು ಇಡೀ ಒಂದು ತೋಟದಷ್ಟು ಆಗ್ಬೇಕಾದ್ರೆ ಒಂದು 3 ತಿಂಗಳು ಹಿಡಿಯುತ್ತೆ. 3 ತಿಂಗಳು ಫುಲ್ ಬ್ಯುಸಿ ಇರ್ತೀವಿ ಮಲೆನಾಡಲ್ಲಿ ಪ್ರತಿಯೊಬ್ರು. ಅಂದ್ರೆ ಮಳೆಗಾಲ ಟೈಮ್ ಅಲ್ಲ? ಮಳೆಗಾಲ ಕಳೆದು ಮಳೆ ಆದ್ಮೇಲೆ ಸೆಪ್ಟೆಂಬರ್ ನೆಕ್ಸ್ಟ್ ಅಲ್ಲಿ. ಆಮೇಲೆ ಈ ಗದ್ದೆ ಇರುತ್ತೆ, ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಗದ್ದೆ ಇದು. ಆದ್ರೂ ಅಕ್ಕಿ ಭತ್ತ ಬೆಳಿತೀವಿ. ಭತ್ತ ಬೆಳೆದ್ರೆ ಅದು ಮಳೆಗಾಲ ಫುಲ್ ಬ್ಯುಸಿ. ಹೌದು, ಅದೊಂದು 3 ತಿಂಗಳು ಪ್ರೋಸೆಸ್ ಆಗುತ್ತೆ ಮಳೆಗಾಲದಲ್ಲಿ. ಹೌದು, ಅದು ಮೊಳಕೆ ಹಾಕಿ ಆಮೇಲೆ ಸಸಿ ಆಗಿ ಆ ಸಸಿನ ಮತ್ತೆ ಕಿತ್ತು ನೆಡಬೇಕು. ಅವಾಗ ಅಲ್ಲಿಗೆ ಮಲೆನಾಡಲ್ಲಿ ಥರ ಬ್ಯುಸಿ ಇರುತ್ತೆ, ಆದರೂ ಫ್ರೀ ಇರುತ್ತೆ ಲೈಫ್. ಸಿಟಿ ಲೈಫ್ಗಿನ್ನ ಹಳ್ಳಿ ಲೈಫ್ ಸೂಪರ್. ಸೂಪರ್. ನಮಗೆ ತುಂಬ ಸಿಟಿ ಲೈಫ್ ಅಂದರೆ ಸಿಟಿನೂ ಚಂದ,
ಆದ್ರೆ ನಮ್ಗೆ ಹಳ್ಳಿಗೆ ಬಂದಿದ್ದಕ್ಕೆ ನಮ್ಗೆ ಯಾವ ತರದ ಬೇಜಾರಿಲ್ಲ. ನಮ್ಗೆಲ್ಲಾ ಫೆಸಿಲಿಟೀಸ್ ಪೇಟೆಯಲ್ಲಿ ಇಲ್ಲ. ಸಿಟಿಯವರು ಅಲ್ಲ, ಈಗಿನ ತುಂಬಾ ಜನ ಸಿಟಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ತುಂಬಾ ಜನ ಐ ಥಿಂಕ್ ಆಲ್ಮೋಸ್ಟ್ ಇವಾಗ ಹಳ್ಳಿಗಳಲ್ಲಿ ಈಗಿನ ಜನರೇಷನ್ ಎಲ್ಲ ಹೌದು ಹಳ್ಳಿಗಳಕ್ಕಿಂತ ಸಿಟಿ ಪ್ರಿಫರ್ ಮಾಡೋದು ಜಾಸ್ತಿ. ಹೌದು, ಅಲ್ಲಿ ಹೋಗಿ ಕೆಲಸ ಮಾಡೋದು ಒಂದು ಲೈಫ್ ಸ್ಟೈಲ್ಗೋಸ್ಕರ, ಇನ್ನೊಂದು ಮತ್ತೆ ಸ್ಯಾಲ್ರಿಗೋಸ್ಕರ, ಸ್ಯಾಲ್ರಿ. ಆಮೇಲೆ ಯಾವ್ದು ಕಷ್ಟ ಪಡೋದು ಬೇಡ ಆಗಿರುತ್ತೆ ಇದ್ರಲ್ಲಿ ಸಿಟಿನಲ್ಲಿ ಅಂತ. ಬಟ್ ನಮ್ಗೆ ಇಲ್ಲಿ ಲೈಫ್ ತುಂಬಾ ಚಂದ ಅಂತ ಅನ್ಸಿದೆ. ನಮ್ಗೆ ಬೋರ್ ಇಲ್ಲ. ನಿಮಗ ಬೋರ್ ಇಲ್ಲ, ಟೈಮ್ ಪಾಸ್ ಆಗುತ್ತೆ. ಹೌದು, ವೆರಿ ನೈಸ್. ಸೊ ಇದು ಇವಾಗ ಸ್ವಲ್ಪ ಆರ್ಬೇಕು ಅನ್ಸುತ್ತಲ್ವಾ, ಬಿಸಿ ಇದೆ. ಹೌದು. ಸೊ ಅಷ್ಟೆಲ್ಲ ನಾನು ಬ್ರೇಕ್ ತಗೊಂಡ್ಬಿಡ್ಲಾ? ಓಕೆ ವೀಕ್ಷಕರೇ, ಧಾರದಕಾಯಿ ಸಾಸಿವೆ ಬೆಂದಿದೆ, ಅದು ಸ್ವಲ್ಪ ಆರ್ಬೇಕು. ಅಷ್ಟರಲ್ಲಿ ನೀವು ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ. ಓಕೆ, ಇದಿನ್ನೂ ಆರ್ಬೇಕು ಅನ್ಸುತ್ತಲ್ವಾ? ಹೌದು. ನೆಕ್ಸ್ಟ್ ಎಣ್ಣೆ, ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ? ಹೌದು. ಕೊಬ್ಬರಿ ಎಣ್ಣೆ ಅಡುಗೆಗೆ ಬರೀ ಕೇರಳದವ್ರಲ್ವಾ ಯೂಸ್ ಮಾಡೋದು? ಇಲ್ಲ, ನಾವು ಯೂಸ್ ಮಾಡ್ತೀವಿ. ನಾವು ನಮ್ಮ ಮನೆಯಲ್ಲೇ ಬೆಳೆದು ತೆಂಗಿನಕಾಯಿ ಬೆಳೆದಿರುತ್ತಲ್ಲ, ಅದನ್ನ ಎಣ್ಣೆ ಮಾಡಿಸ್ತೀವಿ. ಮನೇಲೇ ಮಾಡಿರೋಂತಹ ಕೊಬ್ಬರಿ ಎಣ್ಣೆನ? ಹೌದು. ನನಗೊಂದು ಬಾಟಲ್ ಬೇಕಪ್ಪ. ಆಯ್ತು, ಕೊಡೋಣ. ಹಾಕ್ಲಾ? ಹಾಂ, ಹಾಕಿ. ಎಷ್ಟು? ಇನ್ನೊಂದು ಸ್ಪೂನ್ ಬೇಡ, ಅರ್ಧ. ಹಾಂ, ಸಾಕು. ಓಕೆ. ಸಾಸಿವೆ. ಸಾಕು. ಓಕೆ. ಜೀರಿಗೆ ಹಾಕೋಣ? ಸಾಕು, ಒಂದು ಸ್ಪೂನ? ಸಾಕು. ಸ್ವಲ್ಪ ಒಣಮೆಣಸು. ಎರಡ? ಅದನ್ನ ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ಒಂದನ? ಹಾಂ, ಒಂದು ಸಾಕಾ? ಹಾಂ, ಸಾಕು. ಕರಿಬೇವನ್ನು ಅಷ್ಟೇ ಈ ಥರ ಇಡೀ ಹಾಕೋದಕ್ಕಿಂತ ಹೀಗೆ ಹಾಕಿದ್ರೆ ಸ್ವಲ್ಪ ಆದ್ರೂ ಹೊಟ್ಟೆಗೆ ಹೋಗುತ್ತೆ. ಕರಿಬೇವು ಅಂದ್ರೆ ಯಾವಾಗಲೂ ಬೇಕು, ಎಲ್ಲ ಪಕ್ಕಕ್ಕೆ ಇಡಬೇಕು. ಓಕೆ, ಇದಾಗಿದೆ ಅಲ್ವಾ? ಹೌದು. ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ? ನೆಕ್ಸ್ಟು ಅದನ್ನ ಕಾಯಿ ಜೊತೆ ರುಬ್ಕೋಬೇಕಲ್ವಾ? ಅದಕ್ಕೂ ಮುಂಚೆ ನಿಮ್ಮ ಫುಲ್ ಫ್ಯಾಮಿಲಿ ನಿಮ್ಮ ಬಗ್ಗೆ ಏನೋ ಹೇಳಿದೆ. ಹೌದಾ? ಹೌದು. ಕೇಳಕ್ಕೆ ಇಷ್ಟಪಡ್ತೀರಾ? ನೋಡ್ತೀರಾ? ಪರವಾಗಿಲ್ವಾ? ಏನು ಹೇಳಿದ್ರು ಪರವಾಗಿಲ್ಲ. ಏನು ಹೇಳಿದ್ರು ಪರವಾಗಿಲ್ಲ. ವೆರಿ ನೈಸ್. ನೋಡಿ, ರಾಮಚಂದ್ರ ಅಂತ. ಹಾಂ, ಚಿತ್ರಾನ್ನ ಇಷ್ಟ ಆಗಿದ್ದು, ಅದನ್ನು ಚೆನ್ನಾಗಿ ಮಾಡ್ತಾರೆ. ಸರಸ್ವತಿ ಅಂತ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಬಂದಲಾಯಿತು. ಸ್ವೀಟೆಲ್ಲ ಚೆನ್ನಾಗಿ ಮಾಡ್ತಾಳೆ. ಸಾಂಬಾರು, ಪಲ್ಯಗಳು ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ, ಕೆಸ್ವೆ ನಮ್ಮ ಊರು. ನಾನು ಭಾರ್ಗವಿಯವರ ಹಸ್ಬೆಂಡು. ಭಾರ್ಗವಿಯವರು ಮದುವೆ ಆಗಿ 8 ವರ್ಷ ಆಯಿತು. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಮಾವಿನಕಾಯಿ ಚಿತ್ರಾನ್ನ, ಬೆಳ್ಳುಳ್ಳಿ, ಒಣಮೆಣಸು ಗೊಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡೋ ಎಲ್ಲ ಅಡುಗೆಗಳು ಇಷ್ಟ ಆಗಿದೆ. ಪರವಾಗಿಲ್ಲ, ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಂತೆ, ಯಾವುದು ನೆಗೆಟಿವ್ಸೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ನೀವು? ಮಾಡ್ತೀವಿ. ವೆರಿ ನೈಸ್, ಸೂಪರ್. ಓಕೆ, ಇದು ಮಿಕ್ಸ್ ಮಾಡ್ಕೊಳ್ಳೋಣ? ಮಿಕ್ಸ್ ಮಾಡೋಣ. ಕಾಯಿ ತುರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವಿತ್ ವಾಟರ್ ಹಾಕೋಬೇಕಾ ಇದು? ಹೌದು. ಅದ್ರ ಸಮೇತ. ಓಕೆ, ನೆಕ್ಸ್ಟ್ ಕಾಯಿ ತುರಿ. ಇಷ್ಟು ನೀರು ಹಾಕಬೇಕಾ? ಅಕಸ್ಮಾತ್ ಹೆಚ್ಚಾಗುತ್ತೆ ಅಂತ ಕಂಡ್ರೆ ಬಿಡ್ಬೋದು. ಬಟ್ ಅದು ಸಾಸಿವೆಗೆ ಅಷ್ಟು ಬೇಕಾಗುತ್ತೆ. ಓಕೆ, ಕಾಯಿ ಫುಲ್ಲಾ? ಹಾಂ, ಅಷ್ಟು. ಕಾಯಿ ತುರಿ ಬೆಲ್ಲ ಇಲ್ದರ ನೀವು ಅಡುಗೆನೇ ಕಂಪ್ಲೀಟ್ ಇಲ್ಲ ಅನ್ಸುತ್ತಲ್ಲ? ಹೌದು. ಎಲ್ಲದಕ್ಕೂ ಕಾಯಿ ತುರಿ ಸಾಧಾರಣವಾಗಿ ಯೂಸ್ ಮಾಡ್ತೀವಿ. ಕಾಯಿ ಹಾಕದೆ ಇರೋದು ಮೋರ್ ಓವರ್ ಕಾಯಿ ಬೆಳಿತೀರಾ ಅಲ್ವಾ? ಸೊ ಹಂಗಾಗಿ ಈ ಬೆಂಗಳೂರಲ್ಲಿ ಒಂದು ಕಾಯಿ 20 ರೂಪೀಸ್, ಸ್ಮಾಲ್ ಇಷ್ಟೇ ಇಷ್ಟು 20 ರೂಪೀಸ್, 25 ರೂಪೀಸ್. ಅದು ಹೌದು. ಹಂಗಾಗಿ ಬೆಳ್ಕೊಳ್ಳೋದ್ರಿಂದ ಜಾಸ್ತಿ ಸ್ವಲ್ಪ ಜಾಸ್ತಿ. ಬೇಳೆ ಬದಲಿಗೆ ಕಾಯಿನ ಜಾಸ್ತಿ ಉಪಯೋಗಿಸ್ತೀವಿ. ಇದಾಯ್ತಾ? ಆಗಿದೆ, ಸಾಕು. ಸಾಕಾ? ತೆಗೆಯೋಣ. ಓಕೆ, ನೆಕ್ಸ್ಟು ಸೌರು ಬೌಲ್ಗೆ ಅದನ್ನು ಹಾಕಿ ಒಗ್ಗರಣೆನ ಅದಕ್ಕೆ ಹಾಕಿದ್ರೆ ಆಯ್ತು. ಅಷ್ಟೇನಾ? ಅಷ್ಟೇ. ಮತ್ತೆ ಒಲೆ ಮೇಲೆ ಇಟ್ಟು? ಇಲ್ಲ, ಬೇಡ, ಮುಂಚೆನೆ ಬೆಂದಿರುತ್ತಲ್ಲ, ಹಾಗಾಗಿ ಮತ್ತೆ ಒಲೆ ಮೇಲೆ ಇಡೋ ಅವಶ್ಯಕತೆ ಇಲ್ಲ. ಓಕೆ, ಸೂಪರ್. ಹಾಗಾದ್ರೆ ತಗೊಳ್ಳಿ, ಒಗ್ಗರಣೆನು ತಗೊಳ್ಳಿ. ಓಕೆ, ನೀಟಾಗಿ ಗಾರ್ನಿಶ್ ಮಾಡಿ ತಗೊಂಡ್ ಬನ್ನಿ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನನಗೋಸ್ಕರ ಭಾರ್ಗವಿ ಅವರು ಧಾರದಕಾಯಿ ಸಾಸಿವೆ ಮಾಡಿಕೊಟ್ರು. ಇನ್ನೂ ಟೇಸ್ಟ್ ಮಾಡಿಲ್ಲ, ಖಂಡಿತವಾಗ್ಲೂ ನಮ್ಮ ಮಲೆನಾಡಿನ ಡಿಶ್ ಟೇಸ್ಟ್ ಮಾಡೇ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನಗೋಸ್ಕರ ಇದೇ ರೀತಿ ಐಟಮ್ಸ್ ಮಾಡಿಕೊಡ್ಬೇಕಾ? ನಾನು ನಿಮ್ಮ ನಾಡಿಗೆ ಬರಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿದ್ದು ವೆರಿ ಸಿಂಪಲ್.
ನಿಮ್ಮ ರೀಸೆಂಟ್ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರ್ದು ಕಳಿಸಿ. ನಮ್ಮ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ, ಅಥವಾ aduge@suvarna.tv ಕೂಡ ಕಳಿಸ್ಬೋದು. ಕಳಿಸ್ತೀರಾ ಅಲ್ವಾ? ಓಕೆ, ರೆಡಿ ಕೊಡಿ. ಮಲ್ನಾಡ್ ಸ್ಪೆಷಲ್ ಧಾರದ ಕಾಯಿ ಸಾಸಿವೆ ರೆಡಿ, ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮಲ್ನಾಡ್ ಸ್ಪೆಷಲ್ ಧಾರದ ಕಾಯಿ ಸಾಸಿವೆ ನನಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಲಾ? ಮಾಡಿ. ನನಗಂತೂ ಈ ಥರದ್ದೆಲ್ಲ ಫುಡ್ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಈ ಗೊಜ್ಜು ಸ್ವೀಟ್ ಗೊಜ್ಜು, ಖಾರ ಅಂತಾರೆ ಆದರೆ ಸ್ವೀಟ್ ಆಗಿರುತ್ತೆ. ಎನಿವೇಸ್, ನೈಸ್, ವೆರಿ ನೈಸ್ ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಾಗ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರೆದ್ಬಿಡಿ, ಸೊ ಅವ್ರಿಗೂ ಟೇಸ್ಟ್ ಕೊಡೋಣ. ಅತ್ತೆ, ಮಾವ, ಯಜಮಾನ್ರು ಎಲ್ಲರೂ ಬರ್ಬೇಕು ಇಲ್ಲಿಗೆ. ಬನ್ನಿ. ಓಕೆ, ನಾನಂತೂ ಟೇಸ್ಟ್ ಮಾಡಿದ್ದಾಯ್ತು. ನಿಮ್ಮ ಮನೆಯವರೆಲ್ಲ ಇಲ್ಲಿದ್ದಾರೆ, ಟೇಸ್ಟ್ ಮಾಡ್ಸೋಣ. ಇವಾಗ ಹೇಳಿ, ಹೇಗಿತ್ತು? ನಿಜವಾಗ್ಲೂ ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ಸರ್, ನಿಮ್ಗೆ ಹೇಗೆ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಮ್ಗೆ? ಇವಾಗ ನೀವ್ ಹೇಳಿ, ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಇಲ್ಲ, ಚೆನ್ನಾಗಿತ್ತು. ನಿಮಗೆ ಸ್ವಲ್ಪ ಖಾರ ಆಯ್ತು ಅನ್ಸುತ್ತೆ. ಚೆನ್ನಾಗಿದೆ. ಏನ್ ಜೋಕ್ ಮಾಡ್ತೀರಾ ಸರ್? ನಾನು ಹೇಳ್ತಾ ಇದ್ದೀನಿ, ಖಾರದ ಡಿಶ್ನ ಎಲ್ಲರೂ ಒಳ್ಳೆ ಪಾಯಸ ತರ ಮಾಡ್ಕೊಡ್ತಿದ್ದಾರೆ, ಸ್ವೀಟ್ಗಳು ಜಾಸ್ತಿ ಹಾಕಿ ಮಾಡ್ಕೊಡ್ತಿದ್ದಾರೆ ಅಂದ್ರೆ ನನಗೆ ಖಾರ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ. ನಿಮ್ ಖಾರ ಆಯ್ತಾ? ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿತ್ತು? ನಿಮಗೆ ಕರೆಕ್ಟ್ ಆಗಿತ್ತಾ? ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ. ಎನಿವೇಸ್, ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆ ಡಿಶ್ ಮಾಡಿಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಥ್ಯಾಂಕ್ ಯು. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ನಿಮ್ಗೊಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ವೀಕ್ಷಕರೇ, ನಾಳೆ ಯಾರ ಮನೆಗೆ ಹೋಗ್ತೀನಿ, ಅವ್ರು ಯಾವ ಥರ ಮಲ್ನಾಡ್ ಡಿಶ್ ಮಾಡ್ಕೊಡ್ತಾರೆ ಅಂತ ನೀವು ನೋಡ್ಬೇಕಾ? ಹಾಗಾದರೆ ನೋಡ್ತಾ ಇರಿ ಸುವರ್ಣ ಪ್ಲಸ್.